ಫ್ರೀಡಂ ಪಾರ್ಕ್ನಲ್ಲಿ ಚೇತನ್ ಅಹಿಂಸಾ ವಿರುದ್ಧ ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ನಿರ್ಮಾಪಕ ಎನ್.ಎಂ. ಸುರೇಶ್, ಸಾರಾ ಗೋವಿಂದು ಉಪಸ್ಥಿತಿಯಲ್ಲಿ ಪ್ರೊಟೆಸ್ಟ್ ನಡೆಸಲಾಗುತ್ತೆ. ಪ್ರೊಟೆಸ್ಟ್ ಬಳಿಕ ನಟ ಚೇತನ್ ವಿರುದ್ಧ ದೂರನ್ನ ಸಲ್ಲಿಕೆ ಮಾಡಲಾಗುತ್ತೆ. ಶೇಷಾದ್ರಿಪುರಂ ಠಾಣೆಗೆ ದೂರು ನೀಡಲಿರುವಂಥದ್ದು ಅಭಿಮಾನಿಗಳು. ಚೇತನ್ ವಿವಾದಿತ ಹೇಳಿಕೆ ಖಂಡಿಸಿ ರಾಜ್ಯ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದು ಇವತ್ತು ಒಂದ್ ಕಡೆ ಪ್ರೊಟೆಸ್ಟ್ಗೆ ನಿರ್ಧಾರವನ್ನು ಮಾಡಿರುವಂಥದ್ದು. ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಈ ಪ್ರತಿಭಟನೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಿರ್ಮಾಪಕ ಎನ್.ಎಂ. ಸುರೇಶ್, ಸಾರಾ ಗೋವಿಂದು ಉಪಸ್ಥಿತಿಯಲ್ಲಿ ಈ ಪ್ರೊಟೆಸ್ಟ್ ಅನ್ನ ಮಾಡಲಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ 2.5 ಎಕರೆ ಅಲ್ಲಿ ಜಾಗ ಕೊಟ್ಟಿರುವಂತಹ ಸರ್ಕಾರದ ನಡೆಯನ್ನ ಖಂಡಿಸಿದ್ದಂತಹ ಅಥವಾ ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡಿದ್ದಂತಹ ಚೇತನ್ ಅವರ ಈ ನಡೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಆಕ್ರೋಶ ಕಾರಣ ಆಗಿತ್ತು, ಕನ್ನಡಿಗರ ಆಕ್ರೋಶ ಕಾರಣ ಆಗಿತ್ತು. ಇದೇ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು, ಸಾರಾ ಗೋವಿಂದು ಸೇರಿದಂತೆ ಹಲವು ಕನ್ನಡದ ನಟ ನಟಿಯರು, ಕಲಾವಿದರು ಈ ವೇಳೆ ತರಾಟೆಗೆ ತೆಗೆದುಕೊಂಡಿದ್ರು ಚೇತನ್ ಅವರನ್ನ. ಈ ಎಲ್ಲ ಬೆಳವಣಿಗೆ ನಡುವೆ ನಾನು ಕ್ಷಮೆ ಕೇಳಿದ್ದೀನಿ ಅಂತ ಹೇಳ್ತಾಲೆ ಮತ್ತೆ ಕ್ಷಮೆ ಕೇಳಿದ್ದೀನಿ ಅಂತ ಅಂದ್ಕೊಂಡೆ ಮತ್ತೆ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ನಟ ಚೇತನ್ ಅವರು ಇದೇ ವಿಚಾರವನ್ನು ಮತ್ತೆ ಜೀವಂತವಾಗಿಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು. ಸೊ ಹಾಗಾಗಿ ಈ ವಿವಾದಿತ ಹೇಳಿಕೆಯನ್ನು ಖಂಡಿಸಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಚೇತನ್ ಅವರ ವಿರುದ್ಧ ಪ್ರೊಟೆಸ್ಟ್ ಅನ್ನು ಮಾಡಲಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ನಡೆಯಲಿರುವಂತಹ ಪ್ರತಿಭಟನೆ ಇದು. ಈ ಪ್ರತಿಭಟನೆಯಲ್ಲಿ ನಿರ್ಮಾಪಕ ಎನ್.ಎಂ. ಸುರೇಶ್, ಸಾರಾ ಗೋವಿಂದು ಸೇರಿದಂತೆ ಹಲವು ಚಲನಚಿತ್ರದ ನಟ ನಟಿಯರು ಅಥವಾ ನಿರ್ಮಾಪಕರು ಅಥವಾ ಕನ್ನಡ ಪರ ಸಂಘಟನೆಯವರು ಕೂಡ ಭಾಗಿಯಾಗಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದರಲ್ಲೂ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವಂತಹ ಈ ಒಂದು ಪ್ರತಿಭಟನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಕೂಡ ಭಾಗಿಯಾಗಲಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಹಮ್ಮಿಕೊಳ್ಳಲಾಗಿರುವಂಥ ಪ್ರೊಟೆಸ್ಟ್ ಆ ನಂತರದಲ್ಲಿ ಚೇತನ್ ವಿರುದ್ಧ ಪೊಲೀಸರಿಗೆ ದೂರು ಕೂಡ ನೀಡಲಾಗುತ್ತೆ. ಕನ್ನಡ ಅಂತ ಬಂದಾಗ, ಕನ್ನಡ ಭಾಷೆ ಅಂತ ಬಂದಾಗ, ಕನ್ನಡದ ಅಸ್ಮಿತೆ ಅಂತ ಬಂದಾಗ, ಕನ್ನಡದ ಸಾಂಸ್ಕೃತಿಕ ಲೋಕದ ರಾಯಭಾರಿ ಅಂತ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಮಾತ್ರ ನೆನಪಾಗ್ತಾರೆ. ಅಂಥ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಗೋಕಾಕ್ ಚಳವಳಿಯ ರೂವಾರಿ. ಕನ್ನಡ ಭಾಷೆ ಇವತ್ತು ಇಷ್ಟು ಮಟ್ಟಿಗೆ ಸಮೃದ್ಧವಾಗಿದೆ ನಮ್ಮ ನಾಡಿನಲ್ಲಿ ಅಂತಂದರೆ ಅದಕ್ಕೆ ಪ್ರಮುಖವಾದಂಥ ಕಾರಣೀಕರ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೂಡ ಒಬ್ಬರು ಮುಂಚೂಣಿಯಲ್ಲಿ ನಿಲ್ತಾರೆ. ಅಂಥ ಒಬ್ಬ ಅಪ್ರತಿಮ ಕಲಾವಿದ. ಕನ್ನಡ ಭಾಷೆಯ ಕುರಿತಾಗಿ ಅವರು ಮಾಡಿದಂಥ ಸಿನಿಮಾಗಳಿರಬಹುದು ಅಥವಾ ಸಲ್ಲಿಸಿದ ಸೇವೆ ಇರಬಹುದು, ಮತ್ತು ಇದೆಲ್ಲವೂ ಕೂಡ ಇವತ್ತು ನಮಗೆ ಒಂದು ರೀತಿ ದಾರಿದೀಪ ಇದ್ದಂತೆ. ಇಂಥ ಒಬ್ಬ ಕಲಾವಿದ ತಾವು ವಿಧಿವಶರಾದಂತಹ ಸಂದರ್ಭದಲ್ಲಿ ಸರ್ಕಾರವೇ ಅವರಿಗೆ ಗೌರವವನ್ನು ಸೂಚಿಸಿ ಕಂಠೀರವ ಸ್ಟುಡಿಯೋದಲ್ಲಿ ಸಮಾಧಿಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ. ಆದರೆ 20 ವರ್ಷಗಳಿಂದ ಎಲ್ಲಿಯೂ ಕೂಡ ಪ್ರಸ್ತಾಪ ಮಾಡದ ಇದೇ ಚೇತನ್ ಇವತ್ತು, ಅಂದರೆ ಈ ಹಿಂದೆ ಈ ಕಳೆದ ಒಂದೆರಡು ವಾರದ ಹಿಂದೆ ಪ್ರಸ್ತಾಪ ಮಾಡಿದಂಥ ವಿಚಾರ ತೀವ್ರ ಆಕ್ರೋಶ ಕಾರಣ ಆಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಚನಾ ಅವರಿಂದ. ರಚನಾ, ಒಂದು ಕಡೆ ಚೇತನ್ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಯಾವ ರೀತಿಯ ಒಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಅಲ್ಲಿ ಅಂತ? ವಸಂತ್, ಖಂಡಿತವಾಗಿಯೂ ಏನು ಏಪ್ರಿಲ್ 24ರಂದು ಚೇತನ್ ಅಹಿಂಸಾ ಅವರು ಅವರ ಸಾಮಾಜಿಕ ಜಾಲತಾಣದಲ್ಲಿ ರಾಜ್ಕುಮಾರ್ ಅವರ ಕುರಿತಾಗಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಏನಂದ್ರೆ ಅವರಿಗೆ 2.5 ಎಕರೆ ಜಮೀನನ್ನ ಕೊಡಬಾರ್ದಿತ್ತು. ರಾಜ್ಕುಮಾರ್ ಅವರ ಸ್ಮಾರಕ ನಿರ್ಮಾಣಕ್ಕೆ 2.5 ಎಕರೆ ಜಮೀನು ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ? ಇದು ರಾಜಕೀಯ ಪಕ್ಷಗಳು ಮತವನ್ನ ಪಡೆಯೋದಕ್ಕಾಗಿ ಈ ರೀತಿ ಮಾಡಿದ್ರು ಅಂತ ಹೇಳಿ ಈ ರೀತಿಯ ಒಂದು ಪೋಸ್ಟ್ ಹಾಕಿದ ಬೆನ್ನಲ್ಲೇ ರಾಜ್ಕುಮಾರ್ ಅಭಿಮಾನಿಗಳು ಒಂದ್ ರೀತಿ ಕೆರಳಿ ಕೆಂಡವಾದ್ರು. ಹಾಗೂ ಚೇತನ್ ಅಹಿಂಸಾ ಮನೆಯವರ ಬಳಿ ಹೋಗಿ ಒಂದ್ ರೀತಿಯ ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ನಂತರ ಚೇತನ್ ಅವರು ಕ್ಷಮೆಯನ್ನ ಕೂಡ ಕೇಳಿದ್ರು. ಆದ್ರೆ ಕ್ಷಮೆ ಕೇಳಿದ ಮರುದಿನವೇ ಚೇತನ್ ಅವರು ಏನ್ ಹೇಳಿರುವಂತದ್ದು ಅಂದ್ರೆ, ನಾನು ಬೆದರಿಕೆಯಿಂದ ಕ್ಷಮೆ ಕೇಳಿದ್ದೇನೆ, ಆದ್ರೆ ನನ್ನ ನಿಲುವನ್ನ ನಾನು ಹಿಂದೆ ಸರಿಯೋದಿಲ್ಲ, ನಾನು ಏನ್ ಹೇಳಿದ್ದೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಇದು ಮಾತ್ರ ಅಲ್ಲದೆ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಎಲ್ಲವೂ ಕೂಡ ನಡೆದಿದ್ದು. ಯಾಕಂದ್ರೆ ಸಾರಾ ಗೋವಿಂದ್ ಅವರು ಮೊದಲಿಂದಲೂ ಕೂಡ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಹೀಗಾಗಿ ಚೇತನ್ ಅಹಿಂಸಾ ಅವರು ಈ ರೀತಿಯ ಒಂದು ಹೇಳಿಕೆ ಕೊಟ್ಟಿರುವ ಬೆನ್ನಲ್ಲೇ ಸಾರಾ ಗೋವಿಂದ್ ಅವರ ಒಂದು ನೇತೃತ್ವದಲ್ಲಿ ಚೇತನ್ ಅವರ ಮೂಲಕ ಕ್ಷಮೆಯನ್ನ ಕೇಳಿಸಲಾಯಿತು. ಅದಾದ ಬಳಿಕ ಇದೀಗ ಚೇತನ್ ಒಂದು ದೂರನ್ನ ಕೊಟ್ಟಿರುವಂತದ್ದು ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ. ಏನಂದ್ರೆ ಸಾರಾ ಗೋವಿಂದ್ ಅವರು ನನಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ,
ಹಾಗೂ ನನಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಒಂದು ಕೇಸನ್ನ ದಾಖಲು ಮಾಡಿದ್ದಾರೆ. ಹಾಗೂ ಸಾರಾ ಗೋವಿಂದ್ ಅವರ ವಿರುದ್ಧವಾಗಿ ಒಂದು FIR ಕೂಡ ದಾಖಲಾಗಿದೆ. ಇದೀಗ ಅದರ ವಿರುದ್ಧವಾಗಿ ಸಾರಾ ಗೋವಿಂದ್ ಹಾಗೂ ಅವರ ಒಂದು ಅಭಿಮಾನಿಗಳೇನಿದ್ದಾರೆ, ರಾಜ್ಕುಮಾರ್ ಅವರ ಅಭಿಮಾನಿಗಳು ಹಾಗೂ ಸಾರಾ ಗೋವಿಂದ್ ಅವರ ಬೆಂಬಲಿಗರು ಏನಿದ್ದಾರೆ, ಅವರು ಇವತ್ತು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಫ್ರೀಡಂ ಪಾರ್ಕಿನ ಆವರಣದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಅದಾದ ಬಳಿಕ ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ಹೋಗಿ ಚೇತನ್ ವಿರುದ್ಧವಾಗಿ ಮತ್ತೊಂದು ದೂರನ್ನ ದಾಖಲು ಮಾಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು ಈ ಒಂದು ಸಭೆಯಲ್ಲಿ. ಇನ್ನು ಈ ಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜ್ ಅಭಿಮಾನಿಗಳು ಹಾಗೂ ಸಾರಾ ಗೋವಿಂದ್ ಸೇರಿದಂತೆ NM ಸುರೇಶ್, ನಿರ್ಮಾಪಕರಾಗಿರುವಂತಹ NM ಸುರೇಶ್, ರೂಪೇಶ್ ರಾಜಣ್ಣ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಮುಖರು ಆಗಮಿಸಿದ್ದಾರೆ ಇವತ್ತು. ಧನ್ಯವಾದ ತಮ್ಮ ಮಾಹಿತಿಗಾಗಿ ರಚನಾ.